ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾಗರಾಜ್ ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ. ಮೊಮ್ಮಗಳ ಬಗ್ಗೆ ಕೇಳ್ಬೇಕು ಮೇಡಮ್. ಎಷ್ಟನೇ ಸತಿ ಕೇಳ್ತಾ ಇದ್ದೀರಾ ನೀವು? ಇದು ಮೂರನೇ ಸತಿ? ಇಲ್ಲ, ಮೊನ್ನೆ ಓದಿದ್ ಗೊತ್ತಾಗಿಲ್ವಾ? ಅಲ್ಲ ಸರ್, ಪ್ರಿಯಾಂಬಲ್ ನಾನು ಹೇಳ್ಬಿಡ್ತೀನಿ. ನೋ ಪ್ರಿಯಾಂಬಲ್ ಸರ್. ಅಲ್ಲ, ದೇರ್ ಇಸ್ ಪೇಮೆಂಟ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಅಲ್ಲ, ನನಗೆ ನನಗೆ ಬೇಡ. ನೀವು ಯಾಕೆ ನಮ್ಮ ಪ್ರೋಗ್ರಾಮ್ ನೋಡ್ತೀರಾ? ನೀವು ನಮಗೆ ಫ್ರೀ ಗಿರಾಕಿಗಳು ಬೇಡ, ಫ್ರೀ ಫಿನೈಲ್ ಕುಡಿಯೋರು ಬೇಡ ನಮಗೆ. ಅದು ಏನೇ ಆಗಿರ್ಬೋದು, ದೇರ್ ಇಸ್ ನೋ ಪ್ರಿಯಾಂಬಲ್. ಯು ಆರ್ ನಾಟ್ ಎ ಗುಡ್ ಸಿಟಿಸನ್, ಯು ಆರ್ ಎ ಫ್ರೀ ಸಿಟಿಸನ್. ಬಿಟಿ ಭಾಗ್ಯದವ್ರು ನೀವೆಲ್ಲ. ಪ್ಲೀಸ್ ಡೋಂಟ್ ಸಿ ಮೈ ಪ್ರೋಗ್ರಾಮ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಮತ್ತೊಬ್ರು ಬೇರೆ ನಮ್ಮ ಪ್ರೋಗ್ರಾಮ್ ನೋಡೋದು ಬೇಡ ಇಂಥವ್ರು. ಬೇರೆಯವ್ರಿಗೆ ದಾರಿ ಕೊಡೋ ಬಡವರು ತುಂಬ ಜನ ಇದ್ದಾರೆ, ಅವ್ರು ಕೊಡೋಣ. ಇವರೆಲ್ಲ ತಿಂದು ಕೊಬ್ಬಾಗಿರೋರು ಇವರೆಲ್ಲ. ವಾಟ್ ಎವರ್ ಇಟ್ ಮೈಟ್ ಬಿ. ಕಾಲ್ಸ್ ಬಂದಾಗ ಒಂದು ನಿಯಮ ಅಂತ ಇಟ್ಕೋಬೇಕು. ಇಲ್ಲಿ ಫ್ರೀ ಸಿಕ್ಕಿದೆ ಕಾಲ್ಸ್ ಅಂತ ಹೋಗೋದಲ್ಲ. ಒಂದು ಸತಿ ಕೇಳಬೇಕು. ಅವ್ರ ಮೊಮ್ಮಗಂದು ಅಷ್ಟೊಂದು ಇಂಟ್ರೆಸ್ಟ್ ಇದ್ದರೆ ಬರ್ರಿ, ಪೇ ಮಾಡಿಬಿಟ್ಟು ಬರಲಿ ಅಲ್ವಾ? ಕ್ಲೀನಾಗಿ ಡೀಟೇಲಾಗಿ ಇಂಟ್ರೆಸ್ಟಿಂಗ್ ಆಗಿ ತೊಗೊಳ್ಳಿ. ಪ್ರಿಯಂಬಲ್ ಅಂತಂದರೆ ನಮಗೂ ಗೊತ್ತಿದೆ ವಾಟ್ ಈಸ್ ಪ್ರಿಯಂಬಲ್ ಅಂತ. ಓಕೆ, ನೆಕ್ಸ್ಟ್ ಮುಂದಿನ ಕರೆಗೆ ಹೋಗೋಣ. ಓಕೆ ಗುರುಜಿ, ಸಮಯ ಆಗಿದೆ. ಒಳ್ಳೇದು. ನಾನು ಅದನ್ನೇ ಹೇಳೋದು ಎಲ್ಲರಿಗೂ, ಸಾತ್ವಿಕತೆ ಬೆಳೆಸ್ಕೊಳ್ಳಿ. ಮೂರೊತ್ತು ಒಬ್ಬರು ಗುರುಗಳಿರ್ತಾರೆ, ಎಲ್ಲರಿಗೂ ಒಬ್ಬರು ಗುರುಗಳಿರ್ತಾರೆ. ಯಾರೋ ಒಂದು ಯಾವುದೋ ಸಮುದಾಯ ಒಂದು ಗುರುಗಳಿರ್ತಾರೆ. ಮೂರೊತ್ತು ಅವ್ರ ಹತ್ರ ಹೋಗ್ಬಿಟ್ಬಿಡ್ತಾರಾ? ಒಂದು ಸತಿ ಹೋಗ್ಬೇಕು, ಒಂದು ಸಮಸ್ಯೆ ಹೇಳಿ ಬರಬೇಕು. ಫ್ರೀ ಸಿಕ್ಕಿದೆ ಅಂತ ಫಿನೈಲ್ ಕುಡಿ ತಗೊಂಡು ಕೂತ್ಕೊಂಡ್ರೆ, ಅಥವಾ ಜ್ಯೋತಿಷ್ಯ ಕಲೀರಿ. ಈ 7,000 ವೆರಿ ಬಿಗ್ ಫಾರ್ ಯು ಪೀಪಲ್. 7,000 ರೂಪಾಯಿ ದೊಡ್ಡದಾ? ಟೈಮ್ ಪಾಸ್ ಬೇರೆ ಮಾಡ್ತಾಯಿದ್ರು, ವಯಸ್ಸು ಬೇರೆ ಆಯಿತು, ಕತ್ತೆ ವಯಸ್ಸಾಗಿದೆ. ಬಂದು ಕಲೀರಿ. ನಾವು ನಿಮ್ಗಿಂತ 20 ವರ್ಷ ಚಿಕ್ಕವರು, ನಾವು ಸಣ್ಣ ಹುಡುಗರು. ನಾವೇ ಎಷ್ಟು ಸೀರಿಯಸ್ ಆಗಿದ್ದೀವಿ. ಯಾವುದು ಜಗತ್ತಲ್ಲಿ ಯಾವುದು ಫ್ರೀ ಇಲ್ಲ, ದುಡ್ಕೊಂಡು ತಿನ್ನಲೇಬೇಕು ನಾವೆಲ್ಲ. ಯಾವ್ದಾದ್ರು ಫ್ರೀ ಇದೆಯೇನಮ್ಮ? ಭಗವಂತ ಕೊಟ್ಟಿರ್ತಕ್ಕಂಥ ಪಂಚಭೂತಗಳು ಮಾತ್ರ ಫ್ರೀ. ಈಗ ಅದಕ್ಕೂ ಇವಾಗ ವಾಟರ್ ಬಾಟಲ್ ತಗೊಂಡ್ರೆ ಅದಕ್ಕೂ ದುಡ್ಡು ಕೊಡಬೇಕು. ಆಕ್ಸಿಜನ್, ನಮ್ಮ ಕೊರೋನಾ ಆದಾಗ ಆಕ್ಸಿಜನ್ಗೂ ದುಡ್ಡು ಕೊಟ್ಟಿದ್ದೀವಿ. ಅರ್ಥ ಆಯ್ತಲ್ಲ? ಸೊ ಬಿಹೇವ್ ಕರೆಕ್ಟಾಗಿ ಯೋಚನೆ ಮಾಡಿ. ಯಾವ ಪ್ರೋಗ್ರಾಮು ಏನು, ಎಷ್ಟು ಸತಿ ಕಾಲ್ ಮಾಡಬೇಕು ಏನು ಅಂತ ಎಲ್ಲರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ ನಾನು. ಒಂದು ಸತಿ ಕರೆ ಮಾಡಿದ್ರಾ ಸಾಕು, ಇನ್ನೊಬ್ರಿಗೆ ದಾರಿ ಮಾಡಿಕೊಡಿ. ಪಾಪ ಕರೆ ಸಿಗಲ್ಲ ಅಂತ ನಮಗೆ ಎಷ್ಟೊಂದು ಕೊಡ್ತಾ ಇರ್ತಾರೆ. ಹೌದು, ಅಂಥವ್ರನ್ನ ಒಂದು ಕಾಲಾರು ನಾನು ಮಾಡಿ ಅವ್ರದ್ದು ಬದುಕು ಒಂದು ಚೂರು ಚೇಂಜ್ ಮಾಡೋಣ. ಈ ಸಿಕ್ಕಿರೋರಿಗೆ ಸಿಕ್ಕಿ ಫ್ರೀ ಬಿ ಕೊಡ್ತಾ ಅವ್ರಿಗೆ ಯೋಗ್ಯತೆಯೂ ಇರಲ್ಲ. ಅವ್ರಿಗೆ ಭಗವಂತನೂ ಒಳ್ಳೇದು ಮಾಡಲ್ಲ. ಬರೀ ಫ್ರೀ ತಗೊಳ್ಳೋರಿಗೆ ಭಗವಂತ ಒಳ್ಳೇದು ಮಾಡಲ್ಲ, ಹೇಳ್ತಾ ಇದ್ದೀನಿ. ದಯಮಾಡಿ ಇದು ಜ್ಯೋತಿಷ್ಯ ಕಲಿತಕ್ಕಂಥ ಕಾರ್ಯಕ್ರಮ. ಕಾಲ್ ಮಾಡೋರು ನಾನು ಕಲಿತೀನಿ ಅಂತ ಒಳ್ಳೆ ಮನೋಭಾವದಿಂದ ಬಂದು ಹೇಳ್ರಿ. ಆ ನವಗ್ರಹಗಳು ನಿಮಗೆ ಆಶೀರ್ವಾದ ಮಾಡ್ತವೆ. ಯಾಕೆಂದರೆ ನೀವು ಕಲಿಯೋದು ನವಗ್ರಹಗಳ ವಿಚಾರ. ನವಗ್ರಹಗಳು ನೋಡ್ತಾ ಇದ್ದೆ ನೀನು ಎಷ್ಟು ಸ್ವಾರ್ಥಿಯಾಗಿದೆಯಾ ಅಂತ. ನಿನ್ನ ಮಗಳದ್ದು ಕೇಳಿದೆ, ನಿನ್ನ ಮೊಮ್ಮಗಳದ್ದು ಕೇಳಿದೆ, ನಿಮ್ಮ ಅಪ್ಪನ ಕೇಳಿದೆ, ನಿಮ್ಮ ಗಂಡನ ಕೇಳಿದೆ, ಅಥವಾ ನಮ್ಮ ಬಗ್ಗೆ ಕಲಿತೀನಿ ಅಂತ ಏನಾರು ಹೇಳಿದ್ಯಾ ನೀನು? ಇದು ದೋಷವಾಗೂ ಪರಿಹಾರುತ್ತೆ. ದೋಷ ಅಂತಂದರೆ ಬರೀ ನಾಗದೋಷ ಆ ದೋಷ ಅಲ್ಲ. ಜ್ಯೋತಿಷ್ಯ ಒಬ್ರು ಹೇಳ್ತಾ ಇದ್ದಾರೆ, ಅವರು ಕಲಿಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಕತೆಗಳನ್ನೆಲ್ಲ ಯಾಕೆ ಕೇಳಬೇಕು ನಾವು? ಒಂದು ವಿಚಾರ ಹೇಳ್ಬಿಟ್ಟು ಕ್ಲೋಸ್ ಮಾಡೋಣ. ಕತೆಗಳು ಹೇಳ್ತಾರಲ್ಲ, ಶನಿದೇವರ ಕತೆ ಕೇಳಿ ಅಂತ ಹೇಳ್ತಾರಲ್ಲ, ಏನಕ್ಕೆ ಕೇಳಬೇಕು? ಅದರ ಆಲಾಪನೆ ಮಾಡಬೇಕಲ್ವ, ಅವಾಗ ಒಳ್ಳೇದಾಗುತ್ತೆ ಅಂತಿದೆ. ಎಷ್ಟೊಂದಿದೆ. ಸತ್ಯನಾರಾಯಣ ಪೂಜೆ ಕತೆ ಯಾಕೆ ಕೇಳ್ತೀರಿ ನೀವು ಬಂದು? ಹಾಗೆ ಜ್ಯೋತಿಷ್ಯನೂ ಕಲ್ತ್ರೆ ನವಗ್ರಹಗಳಿಗೂ ಅವರ ಕತೆ ಕೇಳ್ದಂಗೆ ಲೆಕ್ಕ ಅದು. ಇದನ್ನು ಮ್ಯಾನಿಫೆಸ್ಟೇಷನ್ ಅಂತ ಕರೀತಾರೆ. ತುಂಬ ಜನಕ್ಕೆ ನಮ್ಮ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಹಿರಿಯರಿಗೆ ಏನಿದೆ ಏನೂ ಗೊತ್ತಿಲ್ಲ. ನಾವೆಲ್ಲ ಛಿದ್ರ ಆಗಿಬಿಟ್ಟಿದ್ದೀವಿ. ಭಗವದ್ಗೀತೆ ಬಗ್ಗೆ ಕೇಳಿದ್ರೆ ಗಂಧ ಇಲ್ಲ, ಭಾಗವತನ ಬಗ್ಗೆ ಕೇಳಿದ್ರೆ ಗಂಧ ಇಲ್ಲ. ಅದನ್ನೆಲ್ಲ ಮಾಡೋಣ ಬನ್ನಿ ಅಂತಂದಾಗ ಜ್ಯೋತಿಷ್ಯ ನಮ್ಗೆ ಒಂದು ಮಾಡುತ್ತೆ. ಯಾಕೆಂದರೆ ಜ್ಯೋತಿಷ್ಯದಲ್ಲಿ ನಿಖರತೆ ತೋರಿಸುತ್ತೆ. ಆವಾಗ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, ಅಷ್ಟೇ. ಕಲೀರಿ, ಕಾಲ್ ಒಂದು ತಗೊಳ್ಳಿ, ಮತ್ತೆ ಬರ್ತಾನೆ ಇರಬೇಡಿ. ಇದು ನಿಮಗೆ ಶ್ರೇಯಸ್ಸಲ್ಲ ಆಗಲ್ಲ. ಒಂದು ಕಾಲ್ ತಗೊಳ್ಳಿ ದಯವಿಟ್ಟು. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಇವರೆಗೂ ಗುರೂಜಿ ಅವರಿಂದ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತಿದ್ದಾರೆ. ಅವರಲ್ಲಿ ಒಬ್ಬರ ಅನಿಸಿಕೆ ಅಭಿಪ್ರಾಯ ಇಲ್ಲಿದೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಕ್ಷತ್ರ ನಾಡಿ ದಿನೇಶ್ ಗುರೂಜಿಯವರ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ ಇಲ್ಲಿ ಕಾರ್ಯಕ್ರಮ. ಹಾಗೂ ನಾನು 38ನೇ ಬ್ಯಾಚು, ನಕ್ಷತ್ರ ನಾಡಿಯ 38ನೇ ಬ್ಯಾಚಲ್ಲಿ ನಾನು ಕಲ್ತಿದ್ದೀನಿ. ಸೊ ಇಲ್ಲಿ ನೆಲದ ಸಿರಿಯಲ್ಲಿ ಇವತ್ತು ಡೀಪ್ ಕ್ಲಾಸಸ್ ಅಂತ ಒಂದು ಪ್ರೋಗ್ರಾಮಲ್ಲಿ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ ವಾತಾವರಣ. ಆಮೇಲೆ ಯಾರು ಜ್ಯೋತಿಷ್ಯ ಕಲ್ತಿಲ್ವೋ ಅವರು ದಯವಿಟ್ಟು ಜ್ಯೋತಿಷ್ಯವನ್ನು ಕಲೀರಿ. ಡಾಕ್ಟರ್ ದಿನೇಶ್ ಗುರೂಜಿಯವರಿಂದ ನಕ್ಷತ್ರ ನಾಡಿ ತುಂಬ ಚೆನ್ನಾಗಿರುತ್ತೆ. ನೀವು ಕಲೀರಿ. 15 ದಿನದಲ್ಲೇ ನೀವು ಆರಾಮಾಗಿ ಕಲಿಬೋದು. ನಾನು ಕಲ್ತಿದ್ದೀನಿ. 38ನೇ ಬ್ಯಾಚಲ್ಲೇ ಕಲ್ತಿದ್ದೀನಿ. ತುಂಬ ಚೆನ್ನಾಗಿದೆ.